ಅವ್ರು ಹೇಳಿರ್ಬೋದು. ಈಗ ನಾವು ಆಧಾರ ಮೇಲೆ ನಮ್ಮ ಕಡೆ ಆಧಾರ ಯಾವುದಿಲ್ಲ, ಅವ್ರ ಕಡೆ ಆಧಾರ ಇದ್ರೆ ಇರ್ಬೋದು, ನಮ್ಮ ಕಡೆ ಯಾವುದಿಲ್ಲ. ಇಲ್ಲ, ನೀವು ಅವ್ರನ್ನ ಕೇಳಿದ್ರೆ ಒಳ್ಳೇದು. ಈಗ ನಾವೆಲ್ಲಿ ಹೇಳಿದ್ವಿ ಈಗ ಅವ್ರ ಜೊತೆಗೆ ಲಿಂಕ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವ ಮಿನಿಸ್ಟರ್ಗಳು ಮಾತಾಡ್ತಾ ಇರ್ಲಿಲ್ಲ. ಪರಮೇಶ್ವರ್ ಅವರು ಕೂಡ ಅದು ಒಪ್ಕೊಳ್ಳಕ್ ರೆಡಿ ಇರ್ಲಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ನಿನ್ನೆ ಮೂರ್ ಸತಿ ಹೇಳಿದ್ದಾರೆ, ಹೌದು ಗಿಫ್ಟ್ ಕೊಟ್ಟಿರ್ಬೋದು, ಆ ಹೆಣ್ಮಕ್ಳಿಗೆ ಕೊಟ್ಟಿರ್ಬೋದು, 15 ಲಕ್ಷ 20 ಲಕ್ಷ ಕೊಟ್ಟಿರ್ಬೋದು, ನನ್ನ ಹತ್ರ ಹೇಳಿದ್ದಾರೆ. ಈ ರೀತಿಯಾಗಿ ಡ್ಯಾಮೇಜ್ ಮಾಡೋದು ಎಷ್ಟು ಸರಿ? ವೇಟ್ ಮಾಡಿ, ತಕ್ಷಣ ಹೇಳಲಿಕ್ಕಾಗಲ್ಲ. ವೇಟ್ ಮಾಡಿ, ಫಸ್ಟ್ ಪಾರ್ಟಿ ಅದಕ್ಕೆ ರಿಯಾಕ್ಷನ್ ಮಾಡಬೇಕಲ್ಲ. ಶಿಸ್ತು ಎಲ್ಲಿ ಮೀರಿದ್ರೆ ಏನು ಹೇಳಿದಾರೆ ಅಷ್ಟೇ. ಅವರು ಶಿಸ್ತು ಮೀರಲಿಕ್ಕೆ ಅಂತ ಏನು ರಾಜಕೀಯ ಲೆವೆಲ್ಲ ಡೈಲಿ ಇದ್ದೇ ಇರೋರು ಏನು ದಲಿತ ನಾಯಕರು ಅಂತ ಹೇಳಲಿಕ್ಕೆ ಆಗಲ್ಲ. ದಲಿತ ಅಂತಲ್ಲ, ಅಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಅಂತ ಹೇಳ್ಬೋದು, ದಲಿತರನ್ನು ಕೂಡಿಸ್ಲಿಕ್ಕೆ ಆಗೋಲ್ಲ. ಕಾಂಗ್ರೆಸ್ನವರು ಅಂತ ಹೇಳ್ಬೋದು ಅಷ್ಟೇ, ಹೊರತಾಗಿ ದಲಿತರಂತ ಹೇಳಲಿಕ್ಕೆ ಆಗೋಲ್ಲ. ನಾವು ಹೇಳಿದ್ವಿ ಎಲ್ಲ, ನಾವು ಪೇಪರ್ಸ್ ಅವ್ರು ಏನು ಕೇಳಿದ್ರೆ ಕೊಟ್ಟಿದ್ದೀವಿ, ಅಲ್ಲೇ ಇದ್ದಾರೆ. ನಮ್ಮ ಸ್ಟಾಫಿಗೆ ಕೂಡ ಹೇಳಿದ್ದೀವಿ, ಅವ್ರಿಗೇನು ಬೇಕು ಕೊಡಿ, ಬಹುಶಃ ಕೊಡ್ಲಿಕ್ಕೆ ಹೇಳಿದ್ದೀನಿ ಅಂತ ನಮಗೆ ಅಷ್ಟು ಮಾತ್ರ ನಿನ್ನೆ ಹೇಳಿದ್ರು ಅವರು. ಬಹಿರಂಗ ಹೇಳಿಕೆ ಕೊಡಬೇಡಿ, ಅದು ಪಕ್ಷಕ್ಕೆ ಡ್ಯಾಮೇಜ್ ಅಂತಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರ ಹೈಕಮಾಂಡ್ ಈಗ ಡಿ.ಕೆ. ಶಿವಕುಮಾರ್ ಅವರೇ ಪರಮೇಶ್ವರ್ ವಿಚಾರದಲ್ಲಿ ಬಹಿರಂಗ ಹೇಳಿಕೆ. ಒಬ್ಬೊಬ್ಬರಿಗೆ 4G ಎಕ್ಸಾಮ್ಷನ್ ಇರ್ತೈತೆ, ಒಬ್ಬೊಬ್ಬರಿಗೆ ಕೆಲವರು 4G ಎಕ್ಸಾಮ್ಷನ್ ಇರ್ತೈತೆ, ಅವ್ರಿಗೆ 80G ಎಕ್ಸಾಮ್ಷನ್ ಇರ್ತೈತೆ. ಅವೆಲ್ಲ ಎಕ್ಸಾಮ್ ಒಬ್ಬೊಬ್ರಿಗೆ ಒಂದೊಂದು ಕ್ಯಾಟಗರಿ ಇರ್ತಾನೆ, ಏನು ಮಾಡೋಕ್ಕಾಗಿಲ್ಲ. ಅವ್ರು ಮಾತಾಡ್ತಾರೆ, ಅದನ್ನ ಡೆಲ್ಲಿ ಅವ್ರು ನೋಡಬೇಕು, CM ನೋಡ್ಬೇಕು. ಈಗ ನಾವು ಹೇಳುವಂತ ಸ್ಥಾನದಲ್ಲಿ ಇಲ್ಲಲ್ಲ. ನಾವು ಹೇಳಿದ್ರೆ ಫೈನಲ್ ಇಡಿ ಅವ್ರು ಹೇಳ್ಬೇಕು, ಇಡಿ ಅವ್ರು ಚಾರ್ಜ್ ಶೀಟ್ ಹಾಕ್ಬೇಕು ಅಂದಾಗ ಫೈನಲ್. ಈಗ ನಮ್ಮ ದಿವಸ ಆರೋಪ ಮಾಡ್ತೀವಿ, BJP ಒಂದು ಟನ್ ಗಂಟ್ಲೆ ಮಾಡ್ತಾರೆ, ನಾವು ಒಂದು ಟನ್ ಹೇಳ್ತೀವಿ, ಅವರಿಗೆ ಟನ್ ಲೆಕ್ಕ ಆರೋಪಗಳು. ಆದ್ರೆ ಫೈನಲ್ ಮಾಡೋರು ಯಾರೇ ಇಡಿ ಅವರು ಹಾಕ್ಲಿ ಚಾರ್ಜ್ ಶೀಟ್. ಮೀಟಿಂಗ್ ಮಾಡಿದಂತ ನಾಯಕರಿಗೆ ಟಾರ್ಗೆಟ್ ಆಗಿದ್ದಾರೆ ಅಂತ ಸರ್. ಈಗ ಪರಮೇಶ್ವರ್ ಅವರಾಯ್ತು, ರಾಜೇಂದ್ರ ಅವರು ರಿಲೀಸ್ ಆಯ್ತು, ನೆಕ್ಸ್ಟ್ ನೀವು ಮಾಡಿದ್ರು ನೋಡಿ. ರಾಜಕೀಯಲ್ಲಿ ಅಂದ್ರೆ ಬಂದೇ ಬರ್ದಿದ್ವು, ಇದಕ್ಕೆಲ್ಲ ನೀವು ತಯಾರಿಯಲ್ಲೇ ಇರಬೇಕು. ಇದೆಲ್ಲ ಸಹಜ, ಸ್ವಾಭಾವಿಕ. ಇಲ್ಲ ನಾವಿಲ್ಲ, ಇಲ್ಲ ನಾವು 28ರಲ್ಲಿ ಯಾವ ನೋಡೋಣ. ಈಗ ಇದು ಜಗಳ ಇರೋದು 28 ಒಳಗಡೆ ಇದು, ಹೊರಗಡೆ ಅಲ್ಲ. ನಾವು ಹೊರಗಡೆ ಇದ್ದೀವಿ, ನಾವು ನೋಡೋಣ. ಈಗ ಯಾಕೆ ನಮ್ದು ಯಾರೇ ಅದು ಚೆಕ್ ಸಿಕ್ಕ ಮ್ಯಾಗ ಯಾರು ಕೊಡೋ ಪ್ರಶ್ನೆ ಅಲ್ಲ. ಚೆಕ್ ಅವ್ರು ಕೊಟ್ಟಿದ ಮ್ಯಾಗ ಅವರಲ್ಲಿ ದಾಖಲೆ ಇದೆ ಇಡಿಯಲ್ಲಿ. ಆಧಾರಿತವಾಗಿ ಅವ್ರು ಯಾರ ಜೋಡಿ ವ್ಯವಹಾರ ಮಾಡಿದ್ದಾರೆ ಅವ್ರನ್ನೆಲ್ಲರನ್ನೂ ಎನ್ಕ್ವೈರಿ ಮಾಡೋರು ಇಡಿ ಅವರು. ಅವ್ರು ಯಾರ್ಯಾರಿಗೆ ಫೋನ್ ಮಾಡಿದ್ದಾರೆ, ಯಾರು ಟಿಕೆಟ್ ತೆಗಿಸಿ ಕೊಟ್ಟಾರೆ, ಹೋಟೆಲ್ ಬುಕ್ಕಿಂಗ್ ಮಾಡ್ಯಾರೆ, ಯಾರು ಅವ್ರಿಗೆ ಒಳಗಡೆಯಿಂದ ಕರ್ಕೊಂಬಂದು ಹೊರಗೆ ಬಿಟ್ರು, ಎಲ್ಲರಿಗೂ ಅವರು ನೋಟಿಸ್ ಕೊಡಿ ಕರೆಸ್ತಾರೆ. ಕೆಲವೊಂದು ರೇಡ್ ಮಾಡ್ತಾರೆ, ಅವ್ರು ಮಾಡೇ ಮಾಡ್ತಾರೆ. ಅದರಲ್ಲಿ ಏನು ನಾವು ಹೇಳಲಿಕ್ಕಾಗಲ್ಲ. ಅದು ಅವರು ರೈಟ್ಸ್, ಅದು ಹಕ್ಕು ಇಡಿ ಅವರು. ಡಿ.ಕೆ. ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅನ್ನು ಇಡಿ ಅವರು ಪರಿಣಾಮ ತೆಗೆದುಕೊಂಡ್ರೆ ಮುಂದೆ ಕಷ್ಟ ಆಗುತ್ತೆ. ಯಾಕಂದ್ರೆ ಇದು ಪರಮೇಶ್ವರ್ ಅವರು ನನ್ನ ಹತ್ರ ಈ ತರ ಹೇಳಿದ್ದಾರೆ.